ಅನಂತ್ ಭಾಯ್ ಅವರು ಬಾಪೂಜಿ ಅವರಿಗೆ ನಮ್ಮ 5 ಶರೀರಗಳಾದ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಮತ್ತು ಪರಮಹಾಕಾರಣ ಶರೀರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಈ ಎಲ್ಲ ಶರೀರಗಳು ಬೇರೆ ಬೇರೆ ತತ್ವಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಮಹಾಕಾರಣ ಶರೀರ ಮತ್ತು ಪರಮಹಾಕಾರಣ ಶರೀರ ಯಾವುದರಿಂದ ಮಾಡಲ್ಪಟ್ಟಿದೆ? ಪರಂ ತತ್ವದಿಂದ, ಪರಂ ಲೈಟಿಂದ, ಮಹಾತತ್ವದಿಂದ ಯಾವುದರಿಂದ ಮಾಡಲ್ಪಟ್ಟಿದೆ? ಇದನ್ನು ನೀವು ನಮ್ಮ ಜ್ಞಾನಿ ಆತ್ಮರಿಗೆ ತಿಳಿಸಿಕೊಟ್ಟರೆ ಇದು ಬಹಳ ಹೆಲ್ಪ್ ಆಗಲಿದೆ ಎಂದು ಕೇಳುತ್ತಿದ್ದಾರೆ. ಬಾಪೂಜಿ ಅವರು ಅದಕ್ಕೆ ಹೀಗೆ ಉತ್ತರಿಸುತ್ತಿದ್ದಾರೆ. ನಾನು ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಮತ್ತು ಪರಮಹಾಕಾರಣ ಶರೀರ ಇವುಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮ್ಮ ಸ್ಥೂಲ ಶರೀರ ಜಲತತ್ವ, ಭೂತತ್ವದಿಂದ ಮಾಡಲಾಗಿದೆ. ಇದರೊಳಗಡೆ ಇರುವಂತಹ ಸೂಕ್ಷ್ಮ ಶರೀರವು ವಾಯು ಮತ್ತು ಅಗ್ನಿ ತತ್ವದಾಗಿದೆ ಮತ್ತು ಕಾರಣ ಶರೀರವು ಆಕಾಶ ತತ್ವದಾಗಿದೆ. ಈ ಆಕಾಶ ತತ್ವದಲ್ಲಿ ಸ್ಥೂಲದಲ್ಲಿ ನಡೆಯುತ್ತಿರುವ ಜನ್ಮ ಮರಣದ ಚಕ್ರದ ಎಲ್ಲ ಜನ್ಮದ ರೆಕಾರ್ಡಿಂಗ್ ಈ ಆಕಾಶ ತತ್ವದಲ್ಲಿ ಕಾರಣ ಶರೀರದಲ್ಲಿ ಅಡಗಿರುತ್ತದೆ. ಇಲ್ಲಿ ಆತ್ಮವು ಎಲ್ಲೇ ಇರಬಹುದು, ಬ್ರಹ್ಮಾಂಡದಲ್ಲಿ ಯಾವುದೇ ಲೋಕದಲ್ಲಿರಬಹುದು, ಭುವರ್ಲೋಕ, ಮಹರ್ಲೋಕ, ಸ್ವರ್ಗಲೋಕ, ತಪಲೋಕ ಎಲ್ಲೇ ಇರಬಹುದು. ಆ ಎಲ್ಲ ರೆಕಾರ್ಡಿಂಗ್ ಈ ಕಾರಣ ಶರೀರದಲ್ಲಿರುತ್ತದೆ. ಮುಂದೆ ಆತ್ಮದಲ್ಲಿ ಹೆಚ್ಚು ಪವರ್ ಬಂದಾಗ ಅದು ಮುಂದೆ ವಿಷ್ಣುಪುರಿಗೆ ಹೋದಾಗ ಅಲ್ಲಿ 50% ತತ್ವ ಇರುತ್ತದೆ. ಅಲ್ಲಿ 3 ತತ್ವ 50% ಆಗಿರುತ್ತದೆ ಮತ್ತು ಉಳಿದ 50% ಪರಂ ತತ್ವದಾಗಿರುತ್ತದೆ. ಹೀಗೆ ಮುಂದೆ ಯಾವಾಗ ಆತ್ಮ ಶಿವಪುರಿಗೆ ಹೋದಾಗ ಅಲ್ಲಿ ಅದು 100% ಪರಂ ತತ್ವದಾಗಿರುತ್ತದೆ. ಇಲ್ಲಿ ಮಹಾಕಾರಣ ಶರೀರವಾಗಿರುತ್ತದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇರುವುದಿಲ್ಲ. ಪರಂ ಆಕಾಶ, ಪರಂ ವಾಯು ಮತ್ತು ಪರಂ ಅಗ್ನಿ ತತ್ವಗಳು ಇರುತ್ತವೆ. ಹಾಗೆ ಯಾವಾಗ ಆತ್ಮವು ಬೀಜರೂಪ ಅವಸ್ಥೆಯಲ್ಲಿ ಅಂದರೆ ಆತ್ಮ ಸ್ವರೂಪದಲ್ಲಿ ಪರಂಧಾಮಕ್ಕೆ ಹೋಗುತ್ತದೆ ಆಗ ಅದಕ್ಕೆ ಯಾವುದೇ ಒಂದು ಶರೀರ ಇರೋದಿಲ್ಲ. ಅದು ಒಂದು ಬಿಂದು ಸ್ವರೂಪದಲ್ಲಿ ಮಾತ್ರ ಇರುತ್ತದೆ. ಇಲ್ಲಿ ಆತ್ಮವು ತ್ರಿಗುಣಾತೀತದಲ್ಲಿರುತ್ತದೆ. ಗುಣಾತೀತ, ಭಾವಾತೀತ, ಕರ್ಮಾತೀತ ಅವಸ್ಥೆಯಲ್ಲಿರುತ್ತದೆ. ಈ ಅವಸ್ಥೆಯನ್ನು ಬಹಳ ಅಭ್ಯಾಸ ಮಾಡಿದಾಗ ಮಾತ್ರ ಈ ಒಂದು ನಿರಾಕಾರಿ ಅವಸ್ಥೆಯಲ್ಲಿ, ಬೀಜರೂಪ ಅವಸ್ಥೆಯಲ್ಲಿ ಹೋಗಲು ಸಾಧ್ಯ. ಆತ್ಮಕ್ಕೆ ಆತ್ಮ ಸ್ವರೂಪದ ಅನುಭೂತಿ ಆದಾಗ ಅದರಲ್ಲಿರುವಂತಹ ಪ್ರಕಾಶವು, ಪರಂ ಪ್ರಕಾಶವು ನಿಧಾನವಾಗಿ ಜಾಗೃತಗೊಳ್ಳುತ್ತದೆ. ಆತ್ಮ ಸ್ವರೂಪದಲ್ಲಿ ನಿಧಾನವಾಗಿ ಕಾರಣ ಶರೀರ, ಮಹಾಕಾರಣ ಶರೀರ, ಪರಂ ಮಹಾಕಾರಣ ಶರೀರದಲ್ಲಿ ಪರಂ ಪ್ರಕಾಶವು ಜಾಗೃತಗೊಳ್ಳುತ್ತದೆ ಮತ್ತು ಪರಂ ಮಹಾಕಾರಣ ಶರೀರ, ಮಹಾಕಾರಣ ಶರೀರ ಮತ್ತು ಕಾರಣ ಶರೀರದಲ್ಲಿ ಪವರ್ ಬರುತ್ತದೆ. ಆಗ ಕಾರಣ ಶರೀರದಲ್ಲಿರುವಂತಹ ಎಲ್ಲ ರೆಕಾರ್ಡಿಂಗ್ಗಳು ಡಿಲೀಟ್ ಆಗುತ್ತವೆ.